Thank you, Lord. Ribaka shikal bori andara rabo kalagaraga. Thank you. ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ, ಪರ್ವತ ಗುಡ್ಡಗಳು ಕೆಡವಲ್ಪಡಲಿ, ಅಂಕುಡೊಂಕೆಲ್ಲ ನೆಟ್ಟಗಾಗಲಿ, ದಿನ್ನೆಗಳು ಸಮವಾಗಲಿ. ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ, ಪರ್ವತ ಗುಡ್ಡಗಳು ಕೆಡವಲ್ಪಡಲಿ, ಅಂಕುಡೊಂಕೆಲ್ಲ ನೆಟ್ಟಗಾಗಲಿ, ದಿನ್ನೆಗಳು ಸಮವಾಗಲಿ. ರಾಜ ಬರುವನು ಸಿದ್ಧರಾಗುವ, ರಾಜ ಬರುವನು ಸಿದ್ಧರಾಗುವ, ಯೇಸು ಬರುವನು ಎದಿರ್ಗೊಳ್ಳುವ, ಯೇಸು ಬರುವನು ಎದಿರ್ಗೊಳ್ಳುವ. ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ, ಪರ್ವತ ಗುಡ್ಡಗಳು ಕೆಡವಲ್ಪಡಲಿ, ಅಂಕುಡೊಂಕೆಲ್ಲ ನೆಟ್ಟಗಾಗಲಿ, ದಿನ್ನೆಗಳು ಸಮವಾಗಲಿ. ಒಳ್ಳೆ ಫಲವನ್ನು ಕೊಡದ ಮರವೆಲ್ಲ ಕಡಿಯಲ್ಪಟ್ಟು ಅಗ್ನಿಯಲ್ಲಿ ಹಾಕಲ್ಪಡುವುದು. ಒಳ್ಳೆ ಫಲವನ್ನು ಕೊಡದ ಮರವೆಲ್ಲ ಕಡಿಯಲ್ಪಟ್ಟು ಅಗ್ನಿಯಲ್ಲಿ ಹಾಕಲ್ಪಡುವುದು. ರಾಜ ಬರುವನು ಸಿದ್ಧರಾಗುವ, ರಾಜ ಬರುವನು ಸಿದ್ಧರಾಗುವ, ಯೇಸು ಬರುವನು ಎದಿರ್ಗೊಳ್ಳುವ, ಯೇಸು ಬರುವನು ಎದಿರ್ಗೊಳ್ಳುವ. ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ, ಪರ್ವತ ಗುಡ್ಡಗಳು ಕೆಡವಲ್ಪಡಲಿ, ಅಂಕುಡೊಂಕೆಲ್ಲ ನೆಟ್ಟಗಾಗಲಿ, ದಿನ್ನೆಗಳು ಸಮವಾಗಲಿ. ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ, ಪರ್ವತ ಗುಡ್ಡಗಳು ಕೆಡವಲ್ಪಡಲಿ, ಅಂಕುಡೊಂಕೆಲ್ಲ ನೆಟ್ಟಗಾಗಲಿ, ದಿನ್ನೆಗಳು ಸಮವಾಗಲಿ. ಗೋಧಿಯನ್ನು ಬೇರ್ಪಡಿಸಿ ಕಣಜದೊಳಗೆ ಸೇರಿಸಿ, ಹೊಟ್ಟನ್ನು ಬೆಂಕಿಯಿಂದ ಸುಟ್ಟು ಬಿಡುವನು. ಗೋಧಿಯನ್ನು ಬೇರ್ಪಡಿಸಿ ಕಣಜದೊಳಗೆ ಸೇರಿಸಿ, ಹೊಟ್ಟನ್ನು ಬೆಂಕಿಯಿಂದ ಸುಟ್ಟು ಬಿಡುವನು. ರಾಜ ಬರುವನು ಸಿದ್ಧರಾಗುವ, ರಾಜ ಬರುವನು ಸಿದ್ಧರಾಗುವ, ಯೇಸು ಬರುವನು ಎದಿರ್ಗೊಳ್ಳುವ, ಯೇಸು ಬರುವನು ಎದಿರ್ಗೊಳ್ಳುವ. ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ, ಪರ್ವತ ಗುಡ್ಡಗಳು ಕೆಡವಲ್ಪಡಲಿ, ಅಂಕುಡೊಂಕೆಲ್ಲ ನೆಟ್ಟಗಾಗಲಿ, ದಿನ್ನೆಗಳು ಸಮವಾಗಲಿ. ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ, ಪರ್ವತ ಗುಡ್ಡಗಳು ಕೆಡವಲ್ಪಡಲಿ, ಅಂಕುಡೊಂಕೆಲ್ಲ ನೆಟ್ಟಗಾಗಲಿ, ಎಸ್ ದಿನ್ನೆಗಳು ಸಮವಾಗಲಿ. ಒಳ್ಳೆ ಫಲವನ್ನು ಕೊಡದ ಮರವೆಲ್ಲ ಕಡಿಯಲ್ಪಟ್ಟು ಅಗ್ನಿಯಲ್ಲಿ ಹಾಕಲ್ಪಡುವುದು. ಒಳ್ಳೆ ಫಲವನ್ನು ಕೊಡದ ಮರವೆಲ್ಲ ಕಡಿಯಲ್ಪಟ್ಟು ಅಗ್ನಿಯಲ್ಲಿ ಹಾಕಲ್ಪಡುವುದು. ರಾಜ ಬರುವನು ಸಿದ್ಧರಾಗುವ, ರಾಜ ಬರುವನು ಸಿದ್ಧರಾಗುವ, ಯೇಸು ಬರುವನು ಎದಿರ್ಗೊಳ್ಳುವ, ಯೇಸು ಬರುವನು ಎದಿರ್ಗೊಳ್ಳುವ. ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ, ಪರ್ವತ ಗುಡ್ಡಗಳು ಕೆಡವಲ್ಪಡಲಿ, ಅಂಕುಡೊಂಕೆಲ್ಲ ನೆಟ್ಟಗಾಗಲಿ, ದಿನ್ನೆಗಳು ಸಮವಾಗಲಿ. ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ,
ಪರ್ವತ ಗುಡ್ಡಗಳು ಕೆಡವಲ್ಪಡಲಿ, ಅಂಕುಡೊಂಕೆಲ್ಲ ನೆಟ್ಟಗಾಗಲಿ, ದಿನ್ನೆಗಳು ಸಮವಾಗಲಿ. ಗೋಧಿಯನ್ನು ಬೇರ್ಪಡಿಸಿ ಕಣಜದೊಳಗೆ ಸೇರಿಸಿ, ಹೊಟ್ಟನ್ನು ಬೆಂಕಿಯಿಂದ ಸುಟ್ಟು ಬಿಡುವನು. ಗೋಧಿಯನ್ನು ಬೇರ್ಪಡಿಸಿ ಕಣಜದೊಳಗೆ ಸೇರಿಸಿ, ಹೊಟ್ಟನ್ನು ಬೆಂಕಿಯಿಂದ ಸುಟ್ಟು ಬಿಡುವನು. ರಾಜ ಬರುವನು ಸಿದ್ಧರಾಗುವ, ರಾಜ ಬರುವನು ಸಿದ್ಧರಾಗುವ, ಯೇಸು ಬರುವನು ಎದಿರ್ಗೊಳ್ಳುವ, ಯೇಸು ಬರುವನು ಎದಿರ್ಗೊಳ್ಳುವ. ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ, ಪರ್ವತ ಗುಡ್ಡಗಳು ಕೆಡವಲ್ಪಡಲಿ, ಅಂಕುಡೊಂಕೆಲ್ಲ ನೆಟ್ಟಗಾಗಲಿ, ದಿಣ್ಣೆಗಳು ಸಮವಾಗಲಿ. ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ, ಪರ್ವತ ಗುಡ್ಡಗಳು ಕೆಡವಲ್ಪಡಲಿ. ಅಂಕುಡೊಂಕೆಲ್ಲ ನೆಟ್ಟಗಾಗಲಿ. ಎಸ್, ದಿನ್ನೆಗಳು ಸಮವಾಗಲಿ. ಆಕಾಶ ಆ ದಿನ ಗತಿಸಿ ಹೋಗುವುದು, ಭೂಮಿಯೆಲ್ಲ ಉರಿದು ಕರಗಿ ಹೋಗುವುದು. ಆಕಾಶ ಆ ದಿನ ಗತಿಸಿ ಹೋಗುವುದು, ಭೂಮಿಯೆಲ್ಲ ಕರಗಿ ಉರಿದು ಹೋಗುವುದು. ರಾಜ ಬರುವನು ಸಿದ್ಧರಾಗುವ, ರಾಜ ಬರುವನು ಸಿದ್ಧರಾಗುವ, ಯೇಸು ಬರುವನು ಎದಿರ್ಗೊಳ್ಳುವ, ನಮ್ಮ ಯೇಸು ಬರುವನು ಎದಿರ್ಗೊಳ್ಳುವ. ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ, ಪರ್ವತ ಗುಡ್ಡಗಳು ಕೆಡವಲ್ಪಡಲಿ, ಅಂಕುಡೊಂಕೆಲ್ಲ ನೆಟ್ಟಗಾಗಲಿ, ದಿನ್ನೆಗಳು ಸಮವಾಗಲಿ. ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ, ಪರ್ವತ ಗುಡ್ಡಗಳು ಕೆಡವಲ್ಪಡಲಿ, ಅಂಕುಡೊಂಕೆಲ್ಲ ನೆಟ್ಟಗಾಗಲಿ, ದಿನ್ನೆಗಳು ಸಮವಾಗಲಿ. ಆಕಾಶ ಆ ದಿನ ಗತಿಸಿ ಹೋಗುವುದು, ಭೂಮಿಯೆಲ್ಲ ಉರಿದು ಕರಗಿ ಹೋಗುವುದು. ಆಕಾಶ ಆ ದಿನ ಗತಿಸಿ ಹೋಗುವುದು, ಭೂಮಿಯೆಲ್ಲ ಕರಗಿ ಉರಿದು ಹೋಗುವುದು. ರಾಜ ಬರುವನು ಸಿದ್ಧರಾಗುವ, ರಾಜ ಬರುವನು ಸಿದ್ಧರಾಗುವ, ಯೇಸು ಬರುವನು ಎದಿರ್ಗೊಳ್ಳುವ, ನಮ್ಮ ಯೇಸು ಬರುವನು ಎದಿರ್ಗೊಳ್ಳುವ. ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ, ಪರ್ವತ ಗುಡ್ಡಗಳು ಕೆಡವಲ್ಪಡಲಿ, ಅಂಕುಡೊಂಕೆಲ್ಲ ನೆಟ್ಟಗಾಗಲಿ, ದಿನ್ನೆಗಳು ಸಮವಾಗಲಿ. ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ, ಪರ್ವತ ಗುಡ್ಡಗಳು ಕೆಡವಲ್ಪಡಲಿ, ಅಂಕುಡೊಂಕೆಲ್ಲ ನೆಟ್ಟಗಾಗಲಿ, ದಿನ್ನೆಗಳು ಸಮವಾಗಲಿ. ಪಾಪವಿಲ್ಲದೆ ಕಳಂಕವಿಲ್ಲದೆ ಕರ್ತನಿಗೆ ಕಾದಿರುವ ಪರಿಶುದ್ಧದಿ, ಪಾಪವಿಲ್ಲದೆ ಕಳಂಕವಿಲ್ಲದೆ ಕರ್ತನಿಗೆ ಕಾದಿರುವ ಪರಿಶುದ್ಧದಿ, ರಾಜ ಬರುವನು ಸಿದ್ಧರಾಗುವ, ರಾಜ ಬರುವನು ಸಿದ್ಧರಾಗುವ, ಯೇಸು ಬರುವನು ಎದಿರ್ಗೊಳ್ಳುವ, ಯೇಸು ಬರುವನು ಎದಿರ್ಗೊಳ್ಳುವ. ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ, ಪರ್ವತ ಗುಡ್ಡಗಳು ಕೆಡವಲ್ಪಡಲಿ, ಅಂಕುಡೊಂಕೆಲ್ಲ ನೆಟ್ಟಗಾಗಲಿ, ದಿನ
ದಿನ್ನೆಗಳು ಸಮವಾಗಲಿ, ಹಳ್ಳಗಳೆಲ್ಲ ಮುಚ್ಚಲ್ಪಡಲಿ, ಪರ್ವತ ಗುಡ್ಡಗಳು ಕೆಡವಲ್ಪಡಲಿ, ಅಂಕುಡೊಂಕೆಲ್ಲ ನೆಟ್ಟಗಾಗಲಿ, ದಿನ್ನೆಗಳು ಸಮವಾಗಲಿ. ನಂಬಿಗಸ್ತನು ಆತ ಸತ್ಯವಂತನು, ನೀತಿವಂತನು ರಾಜಾಧಿರಾಜನು. ನಂಬಿಗಸ್ತನು ಆತ ಸತ್ಯವಂತನು, ನೀತಿವಂತನು ರಾಜಾಧಿರಾಜನು. ಸರ್ವಶ್ರೇಷ್ಠನು ಮಹಾಪ್ರಭಾವನು, ಸರ್ವಶ್ರೇಷ್ಠನು ಮಹಾಪ್ರಭಾವನು. ನಲುಮೆಯುಳ್ಳವ ಮಹಾಮಹಿಮೆಯುಳ್ಳವ, ನಲುಮೆಯುಳ್ಳವ ಮಹಾಮಹಿಮೆಯುಳ್ಳವ. ಮಹಿಮನೇಸು ಬರುವನು ನಲಿದು ಹಾಡುವ, ಮದಲಿಂಗನು ಬರುವನು ಸಿದ್ಧರಾಗುವ. ಮಹಿಮನೇಸು ಬರುವನು ನಲಿದು ಹಾಡುವ, ಮದಲಿಂಗನು ಬರುವನು ಸಿದ್ಧರಾಗುವ. ಹಲ್ಲೇಲುಯಾ ಆನಂದವೇ, ಹಲ್ಲೇಲುಯಾ ಆನಂದವೇ. ಹಾಡಿ ಪಾಡಿ ನಾಟ್ಯವಾಡಿ ಆನಂದಿಸುವ, ಹಾಡಿ ಪಾಡಿ ನಾಟ್ಯವಾಡಿ ಆನಂದಿಸುವ. ಮಹಿಮನೇಸು ಬರುವನು ನಲಿದು ಹಾಡುವ, ಮದಲಿಂಗನು ಬರುವನು ಸಿದ್ಧರಾಗುವ. ಮಹಿಮನೇಸು ಬರುವನು ನಲಿದು ಹಾಡುವ, ಮದಲಿಂಗನು ಬರುವನು ಸಿದ್ಧರಾಗುವ. ಚಿನ್ನದ ಬೀದಿ ಅದು ಹೊಳೆಯುವ ಹಾದಿ, ವಜ್ರವೈಡೂರ್ಯ ಅಲ್ಲಿ ಮಿನುಗುತ್ತಿರುವುದು. ಚಿನ್ನದ ಬೀದಿ ಅದು ಹೊಳೆಯುವ ಹಾದಿ, ವಜ್ರವೈಡೂರ್ಯ ಅಲ್ಲಿ ಮಿನುಗುತ್ತಿರುವುದು. ರತ್ನರಾಶಿಯು ನೀಲ ಸ್ಫಟಿಕವು, ರತ್ನರಾಶಿಯು ನೀಲ ಸ್ಫಟಿಕವು. ಪದ್ಮರಾಗ ಪುಷ್ಪರಾಗ ಹಾಡಿ ಸ್ತುತಿಸುವೆವು, ಪದ್ಮರಾಗ ಪುಷ್ಪರಾಗ ಹಾಡಿ ಸ್ತುತಿಸುವೆವು. ಮದನೇಸು ಬರುವನು ನಲಿದು ಹಾಡುವ, ಮದಲಿಂಗನು ಬರುವನು ಸಿದ್ಧರಾಗುವ. ಮಹಿಮನೇಸು ಬರುವನು ನಲಿದು ಹಾಡುವ, ಮದಲಿಂಗನು ಬರುವನು ಸಿದ್ಧರಾಗುವ. ಬಿಳಿ ಕುದುರೆಯ ಮೇಲೆ ಕೂತು ಬರುವನು, ನೀತಿಯಿಂದಲೇ ಆತ ಯುದ್ಧ ಮಾಡುವನು. ಬಿಳಿ ಕುದುರೆಯ ಮೇಲೆ ಕುಳಿತು ಬರುವನು, ನೀತಿಯಿಂದಲೇ ಆತ ಯುದ್ಧ ಮಾಡುವನು. ಹಲ್ಲೇಲುಯಾ ಎಂಬ ಧ್ವನಿಯು ಕೇಳುವುದು, ಹಲ್ಲೇಲುಯಾ ಎಂಬ ಧ್ವನಿಯು ಕೇಳುವುದು. ತಾರೆಗಳು ಕೈತಟ್ಟಿ ಸ್ತೋತ್ರ ಮಾಡುವವು, ತಾರೆಗಳು ಕೈತಟ್ಟಿ ಸ್ತೋತ್ರ ಮಾಡುವವು. ಮಹಿಮನೇಸು ಬರುವನು ನಲಿದು ಹಾಡುವ, ಮದಲಿಂಗನು ಬರುವನು ಸಿದ್ಧರಾಗುವ. ಮಹಿಮನೇಸು ಬರುವನು ನಲಿದು ಹಾಡುವ, ಮದಲಿಂಗನು ಬರುವನು ಸಿದ್ಧರಾಗುವ. ಹಲ್ಲೇಲುಯಾ ಆನಂದವೇ, ಹಲ್ಲೇಲುಯಾ ಆನಂದವೇ. ಹಾಡಿ ಪಾಡಿ ನಾಟ್ಯವಾಡಿ ಆನಂದಿಸುವ, ಹಾಡಿ ಪಾಡಿ ನಾಟ್ಯವಾಡಿ ಆನಂದಿಸುವ. ಮಹಿಮನೇಸು ಬರುವನು ನಲಿದು ಹಾಡುವ, ಮದಲಿಂಗನು ಬರುವನು ಸಿದ್ಧರಾಗುವ. ಮಹಿಮನೇಸು ಬರುವನು ನಲಿದು ಹಾಡುವ, ಮದಲಿಂಗನು ಬರುವನು ಸಿದ್ಧರಾಗುವ. ಮಹಿಮನೇಸು ಬರುವನು ನಲಿದು ಹಾಡುವ, ಮದಲಿಂಗನು ಬರುವನು ಸಿದ್ಧರಾಗುವ. ನಂಬಿಗಸ್ತನು ಯೇಸು ಸತ್ಯವಂತನು, ನೀತಿವಂತನು ರಾಜಾದಿರಾಜನು. ನಂಬಿಗಸ್ತನು ಯೇಸು ಸತ್ಯವಂತನು,
ನೀತಿವಂತನು ರಾಜಾಧಿರಾಜನು ನಲುಮೆಯುಳ್ ಸರ್ವಶ್ರೇಷ್ಠನು ಮಹಿಮಾ ಪ್ರಭಾವನು ಸರ್ವಶ್ರೇಷ್ಠನು ಮಹಿಮಾ ಪ್ರಭಾವನು ನಲುಮೆಯುಳ್ಳವ ಮಹಾ ಮಹಿಮೆಯುಳ್ಳವ ನಲುಮೆಯುಳ್ಳವ ಮಹಾ ಮಹಿಮೆಯುಳ್ಳವ ಮಹಿಮನೇಸು ಬರುವನು ನಲಿದು ಹಾಡುವ ಮದಲಿಂಗನು ಬರುವನು ಸಿದ್ಧರಾಗುವ ಮಹಿಮನೇಸು ಬರುವನು ನಲಿದು ಹಾಡುವ ಮದಲಿಂಗನು ಬರುವನು ಸಿದ್ಧರಾಗುವ. ನೀವು ಬರ್ತಾ ಇದ್ದೀರಿ ಡ್ಯಾಡಿ, ಅತಿ ಬೇಗನೆ ಬರ್ತಾ ಇದ್ದೀರಿ, ನಾವು ಸಿದ್ಧ ಆಗಬೇಕಪ್ಪ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮನ್ನು ಸಿದ್ಧಪಡಿಸ್ತಿರುವುದಕ್ಕಾಗಿ ಸ್ತೋತ್ರ, ನಮ್ಮವರನ್ನೆಲ್ಲ ಸಿದ್ಧಪಡಿಸ್ತಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಕರ್ತನೆ. ನಮ್ಮ ಕರ್ತನೆ ರಾಜ್ಯವನ್ನು ಸಿದ್ಧಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ, ನಮ್ಮ ದೇಶವನ್ನು ಸಿದ್ಧಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ, ಎಲ್ಲ ದೇಶಗಳನ್ನು ಸಿದ್ಧಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ. ವಂದನೆ ನಿಮಗೆ ವಂದನೆ, ಚಿಂತೆಯೇನು ನನಗಿಲ್ಲ ಏಸಪ್ಪ. ಎಲ್ಲಕ್ಕೂ ವಂದನೆ ಸಲ್ಲಿಸುವೆ, ಯಾರ ಮೇಲೂ ಕಹಿಯಿಲ್ಲ ಏಸಪ್ಪ. ಎಲ್ಲರಿಗಾಗಿಯೂ ಪ್ರಾರ್ಥಿಸುವೆ, ಚಿಂತೆಯೇನು ನನಗಿಲ್ಲ ಏಸಪ್ಪ. ಎಲ್ಲಕ್ಕೂ ವಂದನೆ ಸಲ್ಲಿಸುವೆ, ಕಹಿಯಿಲ್ಲ ಏಸಪ್ಪ. ಎಲ್ಲರಿಗಾಗಿಯೂ ಪ್ರಾರ್ಥಿಸುವೆ, ಚಿಂತೆಯೇನು ನನಗಿಲ್ಲ ಏಸಪ್ಪ. ಇದುವರೆಗೂ ಕಾಪಾಡಿದೆ, ಮುಂದೆಯೂ ಕಾಪಾಡುವೆ. ಇದುವರೆಗೂ ಕಾಪಾಡಿದೆ, ಮುಂದೆಯೂ ಕಾಪಾಡುವೆ. ಚಿಂತೆಯೇನು ನನಗಿಲ್ಲ ಏಸಪ್ಪ. ಎಲ್ಲಕ್ಕೂ ವಂದನೆ ಸಲ್ಲಿಸುವೆ, ಕಹಿಯಿಲ್ಲ ಏಸಪ್ಪ. ಎಲ್ಲರಿಗಾಗಿಯೂ ಪ್ರಾರ್ಥಿಸುವೆ, ಚಿಂತೆಯೇನು ನನಗಿಲ್ಲ ಏಸಪ್ಪ. ಕಳವಳ ವೇಳೆಯಲ್ಲಿ ನಿನ್ನೆದೆಗೆ ಹೊರಗಿರುವೆ, ಕಳವಳ ವೇಳೆಯಲ್ಲಿ ನಿನ್ನೆದೆಗೆ ಹೊರಗಿರುವೆ. ಚಿಂತೆಯೇನು ನನಗಿಲ್ಲ ಏಸಪ್ಪ. ಎಲ್ಲಕ್ಕೂ ವಂದನೆ ಸಲ್ಲಿಸುವೆ, ಯಾರ ಮೇಲೂ ಕಹಿಯಿಲ್ಲ ಏಸಪ್ಪ. ಎಲ್ಲರಿಗಾಗಿಯೂ ಪ್ರಾರ್ಥಿಸುವೆ, ಚಿಂತೆಯೇನು ನನಗಿಲ್ಲ ಏಸಪ್ಪ. ನನ್ನೆದಿರು ನೀನಿರುವೆ, ಎಂದೆಂದು ನಿಲ್ಲಿಸುವೆ. ನನ್ನೆದಿರು ನಿನ್ನನ್ನೇ ಎಂದೆಂದು ನಿಲ್ಲಿಸಿರುವೆ. ಚಿಂತೆಯೇನು ನನಗಿಲ್ಲ ಏಸಪ್ಪ. ಎಲ್ಲಕ್ಕೂ ವಂದನೆ ಸಲ್ಲಿಸುವೆ, ಕಹಿಯಿಲ್ಲ ಏಸಪ್ಪ. ಎಲ್ಲರಿಗಾಗಿಯೂ ಪ್ರಾರ್ಥಿಸುವೆ. ಹೌದು ಡ್ಯಾಡಿ, ಚಿಂತೆಯೇನು ನನಗಿಲ್ಲ ಏಸಪ್ಪ. ಬಲಗಡೆ ನೀನಿರುವೆ,
ಭಯವೇ ನನಗಿಲ್ಲ, ಬಲಗಡೆ ನೀನಿರುವೆ. ಭಯವೇ ನನಗಿಲ್ಲ, ಚಿಂತೆಯೇನು ನನಗಿಲ್ಲ ಏಸಪ್ಪ. ಡ್ಯಾಡಿಯನ್ನು ನೋಡಿ ಹೇಳೋಣ. ಎಲ್ಲಕ್ಕೂ ವಂದನೆ ಸಲ್ಲಿಸುವೆ, ಯಾರ ಮೇಲೂ ಕಹಿ ಇಲ್ಲ ಏಸಪ್ಪ. ಎಲ್ಲರಿಗಾಗಿಯೂ ಪ್ರಾರ್ಥಿಸುವೆ, ಚಿಂತೆಯೇನು ನನಗಿಲ್ಲ ಏಸಪ್ಪ. ನನ್ನ ಜೊತೆ ನೀನಿರಲು ವಿಶ್ರಾಂತಿ ನನಗುಂಟು. ನನ್ನ ಜೊತೆ ನೀನಿರಲು ವಿಶ್ರಾಂತಿ ನನಗುಂಟು. ಚಿಂತೆಯೇನು ನನಗಿಲ್ಲ ಏಸಪ್ಪ. ಎಸ್ ಡ್ಯಾಡಿ. ಎಲ್ಲಕ್ಕೂ ವಂದನೆ ಸಲ್ಲಿಸುವೆ, ಯಾರ ಮೇಲೂ ಕಹಿ ಇಲ್ಲ ಏಸಪ್ಪ. ಎಲ್ಲರಿಗಾಗಿಯೂ ಪ್ರಾರ್ಥಿಸುವೆ, ಚಿಂತೆಯೇನು ನನಗಿಲ್ಲ ಏಸಪ್ಪ. ಎಲ್ಲಕ್ಕೂ ವಂದನೆ ಸಲ್ಲಿಸುವೆ, ಯಾರ ಮೇಲೂ ಕಹಿ ಇಲ್ಲ ಏಸಪ್ಪ. ಎಲ್ಲರಿಗಾಗಿಯೂ ಪ್ರಾರ್ಥಿಸುವೆ, ಚಿಂತೆಯೇನು ನನಗಿಲ್ಲ ಏಸಪ್ಪ. ಕಳವಳ ವೇಳೆಯಲ್ಲಿ ನಿನ್ನೆದೆಗೆ ಹೊರಗಿರುವೆ. ಹೌದು ಡ್ಯಾಡಿ. ಕಳವಳ ವೇಳೆಯಲ್ಲಿ ನಿನ್ನೆದೆಗೆ ಹೊರಗಿರುವೆ, ಚಿಂತೆಯೇನು ನನಗಿಲ್ಲ ಏಸಪ್ಪ. ಎಲ್ಲಕ್ಕೂ ವಂದನೆ ಸಲ್ಲಿಸುವೆ, ಯಾರ ಮೇಲೂ ಕಹಿ ಇಲ್ಲ ಏಸಪ್ಪ. ಎಲ್ಲರಿಗಾಗಿಯೂ ಪ್ರಾರ್ಥಿಸುವೆ, ಚಿಂತೆಯೇನು ನನಗಿಲ್ಲ ಏಸಪ್ಪ. ಚಿಂತೆಯೇನು ನನಗಿಲ್ಲ ಏಸಪ್ಪ. ಎಲ್ಲಕ್ಕೂ ವಂದನೆ ಸಲ್ಲಿಸುವೆ, ಯಾರ ಮೇಲೂ ಕಹಿ ಇಲ್ಲ ಏಸಪ್ಪ. ಯಾರ ಮೇಲೂ ಕಹಿ ಇಲ್ಲ ಏಸಪ್ಪ. ಇದುವರೆಗೂ ಕಾಪಾಡಿದೆ, ಮುಂದೆಯೂ ಕಾಪಾಡುವೆ. ಹೌದು ಡ್ಯಾಡಿ. ಇದುವರೆಗೂ ಕಾಪಾಡಿದೆ, ಮುಂದೆಯೂ ಕಾಪಾಡುವೆ, ಚಿಂತೆಯೇನು ನನಗಿಲ್ಲ ಏಸಪ್ಪ. ಎಲ್ಲಕ್ಕೂ ವಂದನೆ ಸಲ್ಲಿಸುವೆ, ಯಾರ ಮೇಲೂ ಕಹಿ ಇಲ್ಲ ಏಸಪ್ಪ. ಎಲ್ಲರಿಗಾಗಿಯೂ ಪ್ರಾರ್ಥಿಸುವೆ, ಚಿಂತೆಯೇನು ನನಗಿಲ್ಲ ಏಸಪ್ಪ. ಚಿಂತೆಯೇನು ನನಗಿಲ್ಲ ಏಸಪ್ಪ. ಚಿಂತೆಯೇನು ನನಗಿಲ್ಲ ಏಸಪ್ಪ. ಡ್ಯಾಡಿಯನ್ನು ನೋಡಿ ಹೇಳೋಣ. ನೀನಿರೋದ್ರಿಂದ ನನಗೆ ಯಾಕೆ ಚಿಂತೆ, ನೀನು ಇರೋದ್ರಿಂದ ನನಗೆ ಯಾಕೆ ಭಯ. ಡ್ಯಾಡಿ, ನೀನಿರೋದ್ರಿಂದ ವಿಶ್ರಮಿಸಿಕೊಳ್ಳುವೆ, ನೀನಿರೋದ್ರಿಂದ ಧೈರ್ಯದಿಂದಿರುವೆ. ಎಸ್ ಲಾರ್ಡ್. ನೀನಿರೋದ್ರಿಂದ ಆಶ್ವಾಸನೆಯಿಂದಿರುವೆ. ಹಾಲೆಲೂಯ. ನೀನಿರೋದ್ರಿಂದ ನನಗೆ ಭಯ ಇಲ್ಲ,
ನೀನಿರೋದ್ರಿಂದ ನನಗೆ ಚಿಂತೆ ಇಲ್ಲ, ನೀನಿರೋದ್ರಿಂದ ನನಗೆ ಕಳವಳ ಇಲ್ಲ. ಹಾಲೆಲೂಯ, ಹಾಲೆಲೂಯ. ಹಾಗೆ ಡ್ಯಾಡಿಯನ್ನು ನೋಡಿ ಹೇಳೋಣ, ಥ್ಯಾಂಕ್ ಯು, ವಂದನೆ ವಂದನೆ ವಂದನೆ. ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ವಂದನೆ, ನಿಮಗೆ ವಂದನೆ, ವಂದನೆ 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 ವಂದನೆ. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವಪ್ಪ. ನೀವಿರೋದ್ರಿಂದ ನಮ್ಗೆ ಚಿಂತೆ ಇಲ್ಲ, ನೀವಿರೋದ್ರಿಂದ ನಮಗೆ ಕಳವಳ ಇಲ್ಲ, ನೀವಿರೋದ್ರಿಂದ ಭವಿಷ್ಯದ ಭಯ ಇಲ್ಲ, ಆತಂಕ ಇಲ್ಲ. ನಾವು ಟೆನ್ಷನ್ ಫ್ರೀ ಆಗಿದ್ದೇವೆ. ಥ್ಯಾಂಕ್ ಯು ಫಾರ್ ಯುವರ್ ಸ್ವೀಟ್ ಪ್ರೆಸೆನ್ಸ್. ಥ್ಯಾಂಕ್ ಯು ಫಾರ್ ಯುವರ್ ಪವರ್ಫುಲ್ ಪ್ರೆಸೆನ್ಸ್. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು. ನಿಮ್ಮ ಸಾನ್ನಿಧ್ಯದ ಸವಿಯಲ್ಲಿ ನಮ್ಮನ್ನು ನಡೆಸಿ ಈ ದಿನವಿಡೀ ಈ ಪ್ರಸನ್ನತೆಯಲ್ಲೇ ಇರಲಿಕ್ಕೆ ಸಹಾಯ ನೀಡಿ. ಥ್ಯಾಂಕ್ ಯು. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ನಮ್ಮ ಧ್ಯಾನಕ್ಕಾಗಿ ಕೀರ್ತನೆ 107, ಅದರಲ್ಲಿ 6ನೇ ವಚನ, 19ನೇ ವಚನ, 28ನೇ ವಚನಗಳನ್ನು ಓದೋಣ. ಕೀರ್ತನೆ 107, 6ನೇ ವಚನ. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನು ಅವರನ್ನು ಕಷ್ಟದಿಂದ ಬಿಡಿಸಿದನು. ಹಾಲೆಲೂಯ. ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಕಷ್ಟದಿಂದ ಬಿಡಿಸಿದನು, ಕಷ್ಟದಿಂದ ಬಿಡಿಸಿದನು. ಹಾಲೆಲೂಯ. 13ನೇ ವಚನ. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು, ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನು ಅವರನ್ನು ಕಷ್ಟದಿಂದ ತಪ್ಪಿಸಿದನು, ಆತನು ಅವರನ್ನು ಕಷ್ಟದಿಂದ ತಪ್ಪಿಸಿದನು. 19ನೇ ವಚನ. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು, ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನು ಅವರನ್ನು ಕಷ್ಟದಿಂದ ತಪ್ಪಿಸಿದನು, ಆತನು ಅವರನ್ನು ಕಷ್ಟದಿಂದ ತಪ್ಪಿಸಿದನು. ಹಾಲೆಲೂಯ. 28ನೇ ವಚನ. ಕೀರ್ತನೆ 107, 28. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು, ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನು ಅವರನ್ನು ಕಷ್ಟದಿಂದ ಹೊರತಂದನು, ಅವರನ್ನು ಕಷ್ಟದಿಂದ ಹೊರತಂದನು. ಹಾಲೆಲೂಯ. ಇನ್ನು 1000 ಸರಿ ನೀವು ಇದನ್ನು ಹೇಳಿದ್ರು, ನಿಮ್ಮ ಜೀವಿತದಲ್ಲಿ ಎಲ್ಲ ಇಕ್ಕಟ್ಟುಗಳಿಂದ ಹೊರತರುವ ಆತನು. ಜೀವನ ಅಂತ ಹೇಳಿದ್ರೇ ಅನೇಕ ಹೋರಾಟ, ಕಷ್ಟಗಳಿವೆ. ಅಂಥ ಸಂದರ್ಭದಲ್ಲಿ ದೇವಜನರು ಮಾಡಿದ ಕೆಲಸ ಏನಂತ ಹೇಳಿದರೆ, ತಮ್ಮ ದೇವರಿಗೆ ಮೊರೆ ಇಟ್ಟರು. ಹಾಲೆಲೂಯ. ಇಲ್ಲಿ ನಾವು ನೋಡುವಂಥ ಎಲ್ಲ ವಚನ ಅದೇ ಪದ ಇದೆ, ಒಂದು ಫುಲ್ ಸ್ಟಾಪು, ಕಮ, ಯಾವುದು ಚೇಂಜ್ ಇಲ್ಲದೆ. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟರು. ಅದಕ್ಕೆ ಮೇಲೆ ನೋಡುವಾಗ ಒಂದು ಕಷ್ಟ, ಆ ಕಷ್ಟದಲ್ಲಿ ಅವ್ರೇನು ಮಾಡ್ತಾಯಿದ್ರಂತೆ, ದೇವರಿಗೆ ಮೊರೆ ಇಡ್ತಿದ್ರಂತೆ. ಮೊರೆ ಇಟ್ಟ ತಕ್ಷಣ ಕೆಳಗೆ ಒಂದು ಉತ್ತರ. ನೋಡಿ ಮೇಲೆ ಏನು ಕಷ್ಟ. 107ನೇ ಕೀರ್ತನೆಯಲ್ಲಿ 4ನೇ ವಚನ. ಕೀರ್ತನೆ 107, 4ನೇ ವಚನ. ಅವರು ಅರಣ್ಯದಲ್ಲಿಯೂ ಮರಳು ಕಾಡಿನಲ್ಲಿಯೂ ದಾರಿ ತಪ್ಪಿ ಅಲೆಯುವವರಾಗಿ ಜನವಿರುವ ಊರನ್ನು ಕಾಣದೆ ಹಸಿವೆ ನೀರಡಿಕೆಗಳಿಂದ ಬಲಗುಂದಿದವರಾಗಿದ್ದರು. ನೋಡಿ ಕಷ್ಟ, ಮರಳುಗಾಡು, ದಾರಿ ತಪ್ಪಿ ಅಲಿತಾ ಇದ್ದಾರೆ, ಜನವಿರುವ ಊರನ್ನೇ ಕಾಣ್ತಾ ಇಲ್ಲ, ಅವ್ರಿಗೆ ಏನು ಮಾಡೋದಂತ ಗೊತ್ತಿಲ್ಲ, ಹಸಿವೆ ನೀರಡಿಕೆಯಿಂದ ಬಲಗುಂದಿದವರಾದರು. ಕಷ್ಟ ಬಂತು, ದೇವಜನರಿಗೆ ಕಷ್ಟ ಬಂತು. ಇವತ್ತು ನಾವು ಬಾಯಿ ಬಡ್ಕೊಳ್ತೀವಿ, ನನಗೆ ಕಷ್ಟ ಬಂದ್ಬಿಡ್ತು ಅಂತ ಹೇಳಿ. ನಮಗೆ ಮಾತ್ರ ಅಲ್ಲ, ಎಲ್ಲರಿಗೂ ಕಷ್ಟ ಬಂದಿದೆ. ಆ ಕಷ್ಟ ಬಂದ ಸಂದರ್ಭದಲ್ಲಿ ದೇವಜನರು ಮಾಡಿದಂಥ ಒಂದೇ ಒಂದು ಕೆಲಸ ಏನಂದರೆ, ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟರು, ದೇವರು ಅವರನ್ನು ಆ ಕಷ್ಟದಿಂದ ಬಿಡಿಸಿದನು. ಹಾಲೆಲೂಯ. ಉತ್ತರ ಬಂದ್ಬಿಡ್ತು ನೋಡಿ 7ನೇ ವಚನದಲ್ಲಿ. ಜನವಿರುವ ಊರನ್ನು ಸೇರುವಂತೆ, ಜನವಿರುವ ಊರನ್ನು ಸೇರುವಂತೆ ಅವರನ್ನು ಸರಿಯಾದ ದಾರಿಯಲ್ಲಿ ನಡೆಸಿದನು, ಅವರನ್ನು ಸರಿಯಾದ ದಾರಿಯಲ್ಲಿ ನಡೆಸಿದನು. ಹಾಲೆಲೂಯ. ದಾರಿ ಗೊತ್ತಿಲ್ಲದೆ ಅಲೆದಾಡ್ತಾ ಇದ್ರು, ಈಗ ದಾರಿ ತೋರಿಸ್ತಾ ಇದ್ದಾರೆ ಇದೆ. ಹಾಲೆಲೂಯ. ನಿಮಗೂ
ಅದೇ ರೀತಿ ಅನಿಸ್ತಾ ಇದೆಯಾ? ಏನು ಮಾಡೋದಂತ ಗೊತ್ತಿಲ್ಲ, ಎಲ್ಲ ಲಾಕ್ಡೌನ್ ಆಗಿದೆ, ಕೆಲಸ ಎಲ್ಲ ಕಳ್ಕೊಂಡಿದ್ದೀವಿ, ಮುಂದೆ ಏನು ಮಾಡೋದು, ಎತ್ತ ಮಾಡೋದು? ಜಸ್ಟ್ ಪ್ರಾರ್ಥನೆ ಮಾಡಿರಿ, ದೇವ್ರು ದಾರಿ ತೋರಿಸ್ತಾನೆ. ಹೌದು, ನಮ್ಮ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರ. ನಿಮಗೂ ಆ ಮುಂದೆ ನೀವು ಮಾಡಲಿಕ್ಕಿರುವಂಥ ಜಾಬ್ಗೂ ಸಂಬಂಧನೇ ಇರಲ್ಲ, ಆ ರೀತಿಯಾಗಿ ದೇವ್ರು ತೊಗೊಂಡೋಗ್ತಾನೆ. ಅನೇಕ ಸಂದರ್ಭಗಳಲ್ಲಿ ಕೆಲವರು ಹೇಳ್ತಾರೆ, ಅಯ್ಯೋ ನಾನು ಮಾಡಿರೋ ಟ್ರೈನಿಂಗೇ ಬೇರೆ, ನಾನು ಮಾಡೋಕ್ಕೆ. ಅಲ್ಲೆಲ್ಲೂಯ್ಯ. ಕೆಲಸ ತಗೋತೀರಾ, ದ ಬೆಸ್ಟ್. ಅಲ್ಲೆಲ್ಲೂಯ್ಯ. ದೇವ್ರ ಯೋಜನೆ ಆ ರೀತಿಯಾಗಿದೆ. ಅದಕ್ಕೆ ಕೊಂಡಾಡ್ರಿ, ದೇವರಿಗೆ ಸ್ತೋತ್ರ ಮಾಡಿರಿ ಅಂತ ಹೇಳ್ತಾ ಇದೆ. ಪ್ರೈಸ್ ದ ಲಾರ್ಡ್. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲ ದೇವ ಜನರು ಯಾರೆಲ್ಲ ಈಗ ಇಕ್ಕಟ್ಟನ್ನು, ಕಷ್ಟವನ್ನು ಅನುಭವಿಸ್ತಾ ಇದ್ದಾರೋ ಅವ್ರ ಜೀವಿತದಲ್ಲಿ ಮೃಷ್ಟಾನದ ತೃಪ್ತಿ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುವ ಲೆವೆಲ್ಗೆ ಕೆಲಸ ಕೊಡಪ್ಪ. ಅಲ್ಲೆಲ್ಲೂ ಕೆಲಸ ಕಳ್ಕೊಂಡಿದ್ದಾರೆ, ಒಂದು ತೃಪ್ತಿ ಆಗುವಷ್ಟರ ಮಟ್ಟಿಗೆ ಕೆಲಸ ಕೊಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಮತ್ತು ಎಲ್ಲಿ ನಷ್ಟಪಟ್ಟಿದ್ದಾರೋ, ಯಾವ ವಿಷಯದಲ್ಲಿ ಚಿಂತೆ ಮಾಡ್ತಾಯಿದ್ದಾರೋ ಆ ವಿಷಯದಲ್ಲಿ ಒಂದು ತೃಪ್ತಿ ಬರುವ ಹಾಗೆ ನೀನು ನಡೆಸುವಾತನು. ಇಕ್ಕಟ್ಟಿನಲ್ಲಿ ಮೊರೆ ಇಡುವಾಗ ನೀನು ನಡೆಸುವಾತನು. ಅವ್ರಿಗೂ ಸಹ ಕರ್ತನೆ ಮೊರೆ ಇಡಲು ನಿನ್ನ ಹತ್ರ ಬೇಡಿಕೊಳ್ಳಲು ಕೃಪೆ ಕೊಡು ಸ್ವಾಮಿ. ಅವರೆಲ್ಲರಿಗೂ ಒದಗಿಸಿಕೊಡಪ್ಪ. ಹಲ್ಲೆಲೂಯಾ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ಇಕ್ಕಟ್ಟಿನಲ್ಲಿ ಅವರು ಮೊರೆ ಇಡಲು ನೀನು ಅವರ ಪ್ರಾರ್ಥನೆಯನ್ನು ಕೇಳಿ ಕರ್ತನೆ ಅವರಿಗೆ ಸದುತ್ತರವನ್ನು ದಯಪಾಲಿಸಿದೆ, ಅವರ ಎಲ್ಲ ಕಷ್ಟಗಳಿಂದ ಅವ್ರನ್ನ ಬಿಡಿಸಿದೆ ಅಂತ ನಿನ್ನ ವಾಕ್ಯ ಹೇಳ್ತದೆ. ಮೊದಲನೇದಾಗಿ ನಾವು ನೋಡ್ತೇವೆ, ಕರ್ತನೆ ಅವರ ಎಲ್ಲ ಅಗತ್ಯಗಳನ್ನು ಪೂರೈಸಿ ಅವ್ರನ್ನ ಸಂತೃಪ್ತಿಗೊಳಿಸಿದೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಗೆ ನೀನು ತಗೊಂಡೋದೆ ಸ್ವಾಮಿ. ಈಗಲೂ ಕೂಡ ಯಾರೆಲ್ಲ ಕೆಲಸ ಕಳ್ಕೊಂಡಿದ್ದೀನಿ, ಹಣ ಕಳ್ಕೊಂಡಿದ್ದೀನಿ, ನನ್ನ ಬಿಸ್ನೆಸ್ ಕಳ್ಕೊಂಡಿದ್ದೀನಿ, ನನ್ನ ಕುಟುಂಬ ಕಳ್ಕೊಂಡಿದ್ದೀನಿ, ನನ್ನವ್ರನ್ನ ಕಳ್ಕೊಂಡಿದ್ದೀನಿ ಅಂತ ಹೇಳಿ ಯಾರೆಲ್ಲ ಚಿಂತೆ ಮಾಡ್ತಾಯಿದ್ರು ಅವರೆಲ್ಲರ ಜೀವಿತದಲ್ಲಿ ನಿಮ್ಮ ಆಶೀರ್ವಾದದ ಹಸ್ತ ಚಾಚಲ್ಪಡಲಿ ಸ್ವಾಮಿ. ಅವರ ಕಣ್ಣೀರನ್ನು ಒರೆಸಪ್ಪ. ಅವರಿಗೆ ಸಮಾಧಾನದ ದಿನಗಳನ್ನು ಕೊಡು ಸ್ವಾಮಿ. ಅವರಿಗೆ ಒಂದು ಕರ್ತನೆ ಸಂತೃಪ್ತಿಯ ದಿನಗಳನ್ನು ಕೊಡು ಸ್ವಾಮಿ. ನೀನು ಸಂತೃಪ್ತಿಗೊಳಿಸುವಾತನು. ಆಶೀರ್ವಾದಗಳನ್ನು ನೀಡಿ ಸಂತೃಪ್ತಿಗೊಳಿಸುವಾತನು. ಒಂದು ಸಂತೃಪ್ತಿಯ ಹಂತಕ್ಕೆ ನೀನು ಅವ್ರನ್ನ ನಡೆಸು. ಥ್ಯಾಂಕ್ ಯು. ವಿಶೇಷವಾಗಿ ನಮ್ಮೊಂದಿಗೆ ಪ್ರಾರ್ಥನೆ ಮಾಡ್ತಿರುವ ನಿನ್ನ ಮಕ್ಕಳಲ್ಲಿ ಯಾರಾದರೂ ಕರ್ತನೆ ಕಳ್ಕೊಂಡಿದ್ದೇನೆ, ನಷ್ಟಪಟ್ಟಿದ್ದೇವೆ, ನನಗೆ ದಾರಿ ಗೊತ್ತಿಲ್ಲ ಎಂಬುದಾಗಿ ಚಿಂತೆ ಮಾಡ್ತಾ ಇರುವುದಾದರೆ, ಮರಳುಗಾಡಿನ ಅನುಭವದಲ್ಲಿ ಯಾರಾದರೂ ಇರುವುದಾದರೆ ಈಗ ನಿನ್ನ ಸ್ಪರ್ಶ ಉಂಟಾಗಲಿ ಕರ್ತನೆ. ಒಂದು ಸಮೃದ್ಧಿಯ ದಿನಗಳು ಬರಲಿ, ದುಃಖದ ದಿನಗಳು ಹೋಗಲಿ ಕರ್ತನೆ. ನಿನ್ನ ಕೃಪೆಯ ದಿನಗಳು ಬರಲಿ ಸ್ವಾಮಿ. ನಿನ್ನ ಪ್ರಾವಿಷನ್ ದಿನಗಳು ಬರಲಿ ಸ್ವಾಮಿ. ನಿನ್ನಿಂದ ಒದಗಿಸಲ್ಪಡುವ ದಿನಗಳು ಬರಲಿ ಅಪ್ಪ. ಸಂತೃಪ್ತಿಯನ್ನು ಕಾಣುವಂಥ ದಿನಗಳು ಬರಲಿ. ಥ್ಯಾಂಕ್ ಯು. ಆ ರೀತಿಯಾಗಿ ನೀನು ಆಶೀರ್ವದಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ಪರಲೋಕ ತಂದೆ. ಆಮೆನ್, ಆಮೆನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. 13ನೇ ವಚನ ಓದಿ. ಕೀರ್ತನೆ 107:13. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನು ಅವರನ್ನು ಕಷ್ಟದಿಂದ ತಪ್ಪಿಸಿದನು. ಹಲ್ಲೆಲೂಯಾ. ಮೊದಲನೇದಾಗಿ ಮರಳುಗಾಡಿನ ಅಳೀತಿರುವಾಗ ಅವರು ಪ್ರಾರ್ಥನೆ ಮಾಡಿದ್ರಂತೆ, ಆಗ ತಪ್ಪಿಸಿದನು. ಈಗ ಎರಡನೇದಾಗಿ ಮತ್ತೆ ಏನು ಹೇಳ್ತದೆ, ಕಷ್ಟದ ಇನ್ನೇನು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡ್ರಂತೆ. ಯಾಕೆ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡ್ರು? 10ನೇ ವಚನದಿಂದ ಓದಿದ್ರೆ ಗೊತ್ತಾಗ್ತದೆ. ಕೀರ್ತನೆ 107:10. ಕತ್ತಲಲ್ಲಿಯೂ ಘೋರಾಂಧಕಾರದಲ್ಲಿಯೂ ಬೇಡಿಗಳಿಂದ ಬಂಧಿಸಲ್ಪಟ್ಟು ನೋವಿನಿಂದ ಬಿದ್ದುಕೊಂಡಿದ್ದರು. ಅವರು ದೇವರ ಕಟ್ಟಳೆಗಳಿಗೆ ವಿರೋಧವಾಗಿ ನಿಂತು ಪರಾತ್ಪರನ ಸಂಕಲ್ಪವನ್ನು ನಿರಾಕರಿಸಿದ್ದರಿಂದ ಆತನು ಅವರನ್ನು ಕಷ್ಟಗಳಿಂದ ಕುಗ್ಗಿಸಿದನು. ಅವರು ದೇವರ ನಿಯಮಕ್ಕೆ ವಿರುದ್ಧವಾಗಿ ಹೋಗ್ಬಿಟ್ರು. ದೇವರ ನಿಯಮಕ್ಕೆ ವಿರುದ್ಧವಾಗಿ ಹೋದರೆ, ದೇವರ ಯೋಜನೆ ಕಟ್ಟಳೆಗಳಿಗೆ ವಿರೋಧವಾಗಿ ಹೋದರೆ ಆಶೀರ್ವಾದ ಬರುತ್ತಾ? ಅದರಿಂದ ಅವ್ರ ಜೀವಿತದಲ್ಲಿ ಅವ್ರಿಗೆ ನೋವು, ಸಂಕಟ, ಬಾಧೆ, ನೋವಿನಿಂದ ಬಿದ್ದುಕೊಂಡಿದ್ದರು. 10ನೇ ವಚನ ಕೊನೆ ಭಾಗ ಹೇಳ್ತದೆ, ನೋವಿನಿಂದ ಬಿದ್ದುಕೊಂಡಿದ್ದರು. ಈಗ ಇಸ್ರಾಯೇಲರಿಗೆ ಕಷ್ಟ ಅಂತ ಬಂದಾಗ ಅವ್ರಿಗಿರುವಂಥ ಒಂದೇ ಒಂದು ಆಶ್ರಯ ಸ್ಥಾನ ದೇವರ ಸಮ್ಮುಖ. ಅವರೇನು ಮಾಡಿದ್ರಂತೆ? 13ನೇ ವಚನ ಹೇಳುವ ಹಾಗೆ ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಟ್ಟರು. ದೇವರು ಅವರನ್ನು ಆ ಇಕ್ಕಟ್ಟಿನಿಂದ ಪಾರು ಮಾಡ್ತಾನೆ. ಹಲ್ಲೆಲೂಯಾ. ಇವತ್ತು ಕೂಡ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಇಕ್ಕಟ್ಟುಗಳಿಂದ ಪಾರು ಮಾಡ್ತಾನೆ. ಹಲ್ಲೆಲೂಯಾ. ಬೇರೆ ಯೋಚನೆ ಮಾಡಬೇಡ್ರಿ. ಕಷ್ಟ ಅಂತ ಬಂದಾಗ ನಮಗಿರುವ ಒಂದೇ ಒಂದು ದಾರಿ ಕರ್ತನ ಸಮ್ಮುಖ. ಪ್ರೈಸ್ ದಿ ಲಾರ್ಡ್. 15ನೇ ವಚನದಿಂದ 14ನೇ ವಚನದಿಂದ ನೋಡ್ರಿ, ದೇವರು ಹೆಂಗೆ ಅವ್ರನ್ನ ಹೊರ ತರ್ತಾ ಇದ್ದಾನೆ. ಅದ್ಭುತ ನಡೀತಾ ಇದೆ.
ಆತನು ಅವರ ಬಂಧನಗಳನ್ನು ತೆಗೆದುಹಾಕಿ ಕತ್ತಲೆಯಿಂದಲೂ ಘೋರಾಂಧಕಾರದಿಂದಲೂ ಅವರನ್ನು ಹೊರತಂದನು. ಅವರು ಯೆಹೋವನ ಕೃಪೆಗೋಸ್ಕರವೂ ಆತನು ಮಾನವರಿಗಾಗಿ ನಡೆಸಿದ ಅದ್ಭುತಗಳಿಗೋಸ್ಕರವೂ ಆತನನ್ನು ಕೊಂಡಾಡಲಿ. ಆತನು ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಟ್ಟಿದ್ದಾನೆ. ಅವರಿಗಿರುವ ಅಡ್ಡಿಗಳನ್ನ ಮೊದಲನೇದಾಗಿ ಅವ್ರನ್ನ ಸಂತೃಪ್ತಿಗೊಳಿಸಿದನು, ಎರಡನೇದಾಗಿ ಅಡ್ಡಿಗಳನ್ನೆಲ್ಲ ನೀಗಿಸಿದನು. ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರ. ಕಷ್ಟ ಅಂತ ಬಂದಾಗ ದೇವರು ಬಂಧನದಿಂದ ಬಿಡುಗಡೆ ಮಾಡಿ ಹೊರಗಡೆ ತಂದರು. 14ನೇ ವಚನ ಹೇಳ್ತದೆ, ಅವರ ಬಂಧನಗಳನ್ನು ತೆಗೆದುಹಾಕಿ ಕತ್ತಲೆಯಿಂದಲೂ ಘೋರಾಂಧಕಾರದಿಂದಲೂ ಅವರನ್ನು ಹೊರಗೆ ತಂದನು. ನೀವು ಎಂತಹ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದರು ಸರಿ, ವೇಳೆ ಮಾಟ ಮಾಡಿದ್ದಾರೆ, ನನಗೆ ಕೇಡಾಗಿದೆ, ನನಗೆ ವ್ಯಾಧಿ ಈ ಥರ ಮೇಲೆ ಬರಲಿಕ್ಕಾಗದ ಹಾಗೆ ಸಮಸ್ಯೆ ನನ್ನನ್ನು ಸುತ್ತಿಕೊಂಡಿದೆ, ನಾನು ಏನು ಮಾಡೋದು, ಈ ಥರ ಮುಂದೆ ಏನು ತೀರ್ಮಾನ ತಗೊಳ್ಳೋದಂತ ಗೊತ್ತಿಲ್ಲ, ಕತ್ತಲೆ ಗಾಢಾಂಧಕಾರದಲ್ಲಿದ್ದೇನೆ ಅಂತ ನೆನೆಸಿದ್ರೂ ಸಹ ಈಗ ಜಸ್ಟ್ ಒಂದು ಪ್ರಾರ್ಥನೆ ಮಾಡಿರಿ, ಕರ್ತನಿಗೆ ನಿಮ್ಮನ್ನು ಒಪ್ಪಿಸ್ಕೊಡಿ, ಕರ್ತನ ನಿಮ್ಮ ಸನ್ನಿವೇಶವನ್ನು ಮಾರ್ಪಡಿಸ್ತಾನೆ. ಹಾಲೆಲೂಯ. ಬಂಧನಗಳನ್ನು ತೆಗೆದುಹಾಕಿ ಕತ್ತಲೆಯಿಂದಲೂ ಘೋರಾಂಧಕಾರದಿಂದಲೂ ಹೊರಗೆ ತರುವಾತನು. ಹಾಲೆಲೂಯ. ಎಂತಹ ಅಡ್ಡಿ ಇದ್ದರೂ ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವಾತನು. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ದೇವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಯಾವಾಗೆಲ್ಲ ನಾವು ಪ್ರಾರ್ಥನೆ ಮಾಡ್ತೀವೋ ತಕ್ಷಣವೇ ಉತ್ತರ ಬರ್ತದೆ. ಹಾಲೆಲೂಯ. ನಾವು ತೃಪ್ತಿಯಾಗುವಷ್ಟರ ಮಟ್ಟಿಗೆ ಕೊಡ್ತಾನಂತೆ ಮೊದಲನೇದಾಗಿ. ಎರಡನೇದಾಗಿ ಏನೇ ಅಡ್ಡಿ ಇದ್ದರೂ ಅಡ್ಡಿಗಳನ್ನೆಲ್ಲ ತೆಗೆದು ಹಾಕ್ತಾನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಮೂರನೇದಾಗಿ 19ನೇ ವಚನದಲ್ಲಿ ನೋಡ್ತೇವೆ. 19ನೇ ವಚನ, ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಮತ್ತೆ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಡ್ತಾ ಇದ್ದಾರಂತೆ. ಆತನು ಅವರನ್ನು ಕಷ್ಟದಿಂದ ತಪ್ಪಿಸಿದನು. ಆತನು ಅವರನ್ನು ಕಷ್ಟದಿಂದ ತಪ್ಪಿಸಿದನು. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ಇವರು ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರಂತೆ. ಏನು ಕಷ್ಟ? 17ನೇ ವಚನ ನೋಡಿ. ಮೂರ್ಖರು ಅಪರಾಧ ದುರಾಚಾರಗಳ ದೆಸೆಯಿಂದ ಬಾಧೆಗೊಳಗಾದರು, ಎಲ್ಲಾ ಆಹಾರಕ್ಕೂ ಅಸಹ್ಯಪಟ್ಟು ಮರಣ ದ್ವಾರಕ್ಕೆ ಸಮೀಪವಾದರು. ದುರಾಚಾರ, ಅಪರಾಧ, ದುರಾಚಾರ, ದೇವರಿಗೆ ಇಷ್ಟವಿಲ್ಲದ ಅಪರಾಧಗಳನ್ನು ಮಾಡುವಾಗ ಮರಣದ ದ್ವಾರನೇ ಉಂಟಾಗೋದು. ಪಾಪದ ಮಾರ್ಗದಲ್ಲಿ ನಡೆಯುವಾಗ ಹೋಗ್ತಾ ಇರೋದು ಯಾವ ದ್ವಾರದ ಕಡೆಗೆ? ಮರಣದ ದ್ವಾರದ ಕಡೆಗೆ. ಅವ್ರಿಗೆ ಜೀವನ ಅನ್ನೋದು ಆಶೀರ್ವಾದವಾಗಿರೋದಿಲ್ಲ. ಇಸ್ರಾಯೇಲರು ಹೀಗೆ ಅನುಭವಿಸಿದ್ರು. ಅವರ ಅಪರಾಧ, ಅವರ ಕೆಟ್ಟ ನಡತೆಗಳು, ಇದರಿಂದಾಗಿ ದೇವರ ಸಹಾಯವನ್ನು ಅವ್ರು ಕಳ್ಕೊಂಡ್ರು. ಅದು ಅವ್ರ ಗಮನಕ್ಕೆ ಬಂದ ತಕ್ಷಣ ಅವ್ರು ಮಾಡಿದ ಒಂದು ಒಳ್ಳೆ ಕೆಲಸ ಏನು ಗೊತ್ತಂದ್ರೆ, ತಕ್ಷಣ ಕರ್ತನೆ ಅಂತ ಹೇಳಿ ಆತನ ಪಾದಕ್ಕೆ ಬಂದುಬಿಡ್ತಾಯಿದ್ರು. ಇವತ್ತು ಅನೇಕರಿಗೆ ಏನು ಸಮಸ್ಯೆ ಅಂತಂದರೆ, ಒಂಥರ ಮುಂಡು, ಅವ್ರಿಗೆ ಗ್ರಹಿಕೆನೇ ಬರೋದಿಲ್ಲ. ಇಷ್ಟು ಸನ್ನಿವೇಶಗಳು ನಡೀತಾ ಇದ್ದರೂ ಸಹ ಏಸಪ್ಪ ಸಹಾಯ ಮಾಡುವಂಥ ಬರುವಷ್ಟು ಒಂದು ಗ್ರಹಿಕೆನೇ ಬಂದಿರೋದಿಲ್ಲ. ಹಾಗೆ ಅದರಲ್ಲೇ ಕಷ್ಟಪಟ್ಕೊಂಡು ಕಣ್ಣೀರು ಸುರಿಸ್ಕೊಂಡು ಹಂಗೇ ನಾಶನದ ಕಡೆಗೆ ಹೋಗ್ತಾರೆ ಹೊರತು ಡ್ಯಾಡಿ ಸಹಾಯ ಮಾಡುವಂಥ ಕರ್ತನ ಕಡೆಗೆ ಬರೋದಿಲ್ಲ. ಕರ್ತನ ಕಡೆಗೆ ಬಂದುಬಿಟ್ರೆ ಸಹಾಯ ಸಿಕ್ಬಿಡ್ತದೆ. ಇವರು ದೇವರ ಮಹಾಕೃಪೆಯಿಂದ ಕಷ್ಟ ಬಂದ ತಕ್ಷಣ ಡ್ಯಾಡಿ ಅಂತ ಬಂದುಬಿಡ್ತಾಯಿದ್ರು. ಅವರು 19ನೇ ವಚನದಲ್ಲಿ ನೋಡ್ತೇವೆ, ದೇವರಿಗೆ ಮೊರೆ ಇಡ್ತಾ ಇದ್ದಾರೆ. ಹಾಲೆಲೂಯ. 20ನೇ ವಚನ ನೋಡಿ, ದೇವರ ಸಹಾಯ ಹೆಂಗೆ ಬರ್ತದೆ? ವಚನ 20, ಆತನು ದೂತನನ್ನೋ ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು, ಸಮಾಧಿಗೆ ಸೇರದಂತೆ ಮಾಡಿದನು. ಅವರು ಯೆಹೋವನ ಕೃಪೆಗೋಸ್ಕರವೂ ಆತನು ಮಾನವರಿಗಾಗಿ ನಡೆಸಿದ ಅದ್ಭುತಗಳಿಗೋಸ್ಕರವೂ ಆತನನ್ನು ಕೊಂಡಾಡಲಿ. ಕೃತಜ್ಞತಾ ಯಜ್ಞಗಳನ್ನು ಸಮರ್ಪಿಸಿ ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಮಹತ್ ಕಾರ್ಯಗಳನ್ನು ವರ್ಣಿಸಲಿ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು, ಸಮಾಧಿಗೆ ಸೇರದಂತೆ ಅವರಿಗೆ ಕೃಪೆ ತೋರಿಸಿದನು. ದೇವರ ಕರುಣೆ ಪ್ರಕಟ ಆಗ್ತಾ ಇದೆ. ಹಾಲೆಲೂಯ. ಅವರು ಅಪರಾಧ ಮಾಡಿ ದೇವ್ರ ಮನಸ್ಸು ನೋಯಿಸಿ ದೇವರಿಂದ ದೂರ ಹೋಗಿದ್ದಾರೆ. ಅದರಿಂದ ಅವ್ರಿಗೆ ಬಾಧೆ ಉಂಟಾಗಿರೋದು, ಅವ್ರಿಗೆ ವ್ಯಾಧಿ ಉಂಟಾಗಿರೋದು. ಆದರೂ ಕರ್ತನೇ ನಮಗೆ ಸಹಾಯ ನೀಡು, ನಮ್ಮನ್ನು ಕಾಪಾಡು ಅಂತ ಹೇಳಿ ಮೊರೆ ಇಟ್ಟಾಗ ದೇವರು ತನ್ನ ಕೃಪೆ ಕರುಣೆಯನ್ನು ತೋರಿಸಿ ಅವರನ್ನು ಅಲ್ಲಿಂದ ಬಿಡಿಸ್ತಾನೆ, ಆ ವ್ಯಾಧಿಯಿಂದ ಬಿಡಿಸ್ತಾನೆ. ಹಾಲೆಲೂಯ. ತನ್ನ ವಿಶೇಷ ಕೃಪೆಯನ್ನು ಅವರಿಗೆ ತೋರಿಸ್ತಾ ಇದ್ದಾನೆ.
ಹಲ್ಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅವ್ರು ತೃಪ್ತಿಯಾಗುವಷ್ಟು ಆಶೀರ್ವಾದ ಮಾಡ್ತಾನೆ. ಎರಡನೇದಾಗಿ ತಾಮ್ರದ ಅಗುಳಿಗಳನ್ನು ಮುರಿದು ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದಾಕ್ತಾನೆ, ಅಂದರೆ ಅಡ್ಡಿಗಳನ್ನು ತೆಗೆದಾಕ್ತಾನೆ. ಮೂರನೇದಾಗಿ ತನ್ನ ಕರುಣೆಯನ್ನು ಪ್ರಕಟ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ಅವರೆಷ್ಟೇ ದೊಡ್ಡ ಪಾಪಿಗಳಾಗಿದ್ದರೂ ದೇವರು ತನ್ನ ಕರುಣೆಯನ್ನು ಪ್ರಕಟಿಸಿ ತನ್ನ ಕೃಪೆಯನ್ನು ಅವರಿಗೋಸ್ಕರ ತೋರಿಸಿ ಅವರನ್ನು ಗುಣಪಡಿಸ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 28ನೇ ವಚನಕ್ಕೆ ಬನ್ನಿ. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನು ಅವರನ್ನು ಕಷ್ಟದಿಂದ ಹೊರತಂದನು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ಅವ್ರ ಕಷ್ಟದಲ್ಲಿ ಸಿಕ್ಕಾಕೊಂಡ್ರಂತೆ ನೋಡಿ. 25ನೇ ವಚನದಿಂದ ಓದ್ರಿ. ಕೀರ್ತನೆ 107:25. ಆತನು ಅಪ್ಪಣೆ ಕೊಡಲು ಬಿರುಗಾಳಿಯುಂಟಾಗಿ ಅದರಲ್ಲಿ ತೆರೆಗಳು ಎಬ್ಬಿಸಿತು. ಅವರು ಆಕಾಶಕ್ಕೆ ಏರುತ್ತಲೂ ಅಗಾಧಕ್ಕೆ ಇಳಿಯುತ್ತಲೂ ಕಂಗೆಟ್ಟು ಕರಗಿ ಹೋದರು. ಅವರು ದಿಕ್ಕು ತೋರದವರಾಗಿ ಸುತ್ತುತ್ತಾ ಕುಡಿಕರಂತೆ ಹೊಯ್ದಾಡುತ್ತಿದ್ದರು. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನು ಅವರನ್ನು ಕಷ್ಟದಿಂದ ಹೊರತಂದನು. ಆತನು ಅವರಿಗೆ ಕಷ್ಟದಿಂದ ಅವರನ್ನು ಹೊರತಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರ ಜೀವಿತ ಆಕಾಶಕ್ಕೆ ಏರುತ್ತಾ ಅಗಾಧಕ್ಕೆ ಇಳಿತಾ ಆಯ್ತಂತೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ದಿಕ್ಕು ದೆಸೆ ಇಲ್ಲದೆ ತುಯ್ದಾಡ್ತಾ ಇದೆ. ಕಂಗೆಟ್ಟು ಕರಗಿ ಹೋದ್ರಂತೆ. ಸುತ್ತುತ್ತಾ ಕುಡುಕರಂತೆ ಹೊಯ್ದಾಡ್ತಾ ಇದ್ರು. ಅಂದರೆ ಅವ್ರ ಜೀವನ ಆ ರೀತಿಯಾಗಿ ಮೋಸವಾದ ಸ್ಥಿತಿಯಲ್ಲಿತ್ತು. ಕಷ್ಟ ಅಂತ ಬಂದರೆ ದೇವ ಜನರ ಜೀವಿತದಲ್ಲಿ ಅವ್ರು ಮಾಡಿದ ಒಂದೇ ಒಂದು ಮುಖ್ಯವಾದ ಕೆಲಸ, ಕರ್ತನಿಗೆ ಮೊರೆ ಇಡ್ತಾಯಿದ್ರು. 28ನೇ ವಚನ ನೋಡ್ತೇವೆ, ಅವ್ರು ದೇವರಿಗೆ ಮೊರೆ ಇಡ್ತಾ ಇದ್ದಾರೆ. 29ನೇ ವಚನದಲ್ಲಿ ದೇವರ ಸಹಾಯ ಹೊರಟು ಬರ್ತಾ ಇದೆ ನೋಡ್ರಿ. ಆತನು ವಚನ 29. ಆತನು ಬಿರುಗಾಳಿಯನ್ನು ಶಾಂತಪಡಿಸಿದನು, ತೆರೆಗಳು ನಿಂತವು. ಆಗ ಹಡಗಿನವರು ಸಮುದ್ರವು ಶಾಂತವಾದದ್ದರಿಂದ ಸಂತೋಷಪಟ್ಟರು. ಅವರು ಮುಟ್ಟಬೇಕಾದ ರೇವಿಗೆ ಆತನು ಅವರನ್ನು ಸೇರಿಸಿದನು. ಹಲ್ಲೆಲೂಯ. ಶಾಂತಪಡಿಸಿ ಸಂತೃಪ್ತಿಗೆ ತಗೊಂಡೋಗ್ಬಿಟ್ಬಿಡ್ತಾನೆ. ಹಲ್ಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಶಾಂತಪಡಿಸಿ ಸಂತೃಪ್ತಿಗೆ ತಗೊಂಡೋಗ್ಬಿಟ್ಬಿಡ್ತಾನೆ. ಹಲ್ಲೆಲೂಯ. ಮೊದಲನೇದಾಗಿ ಆಶೆಯನ್ನು ಪೂರೈಸುವಷ್ಟರ ಮಟ್ಟಿಗೆ ಒದಗಿಸ್ತಾನೆ. ಎರಡನೇದಾಗಿ ಅಡ್ಡಿಗಳನ್ನೆಲ್ಲ ತೆಗೆದಾಕ್ತಾನೆ. ಮೂರನೇದಾಗಿ ಕರುಣೆ ತೋರಿಸ್ತಾನೆ. ನಾಲ್ಕನೇದಾಗಿ ಸಮಾಧಾನ, ಶಾಂತವಾಗಿ ನೆಮ್ಮದಿಯ ಜೀವನಕ್ಕೆ ತಗೊಂಡೋಗ್ತಾನೆ. ಹಲ್ಲೆಲೂಯ. 29-30ನೇ ವಚನಗಳು ಹೇಳ್ತದೆ, ಶಾಂತಪಡಿಸಿದನು. ಹಲ್ಲೆಲೂಯ. ಸಂತೋಷಪಡಿಸಿದನು. ಹಲ್ಲೆಲೂಯ. ಅವರೆಲ್ಲರೂ ಸಂತೋಷಪಟ್ಟರು. ಸಂತೃಪ್ತಿಯ ಜೀವನಕ್ಕೆ ನಿಮ್ಮನ್ನು ನಡೆಸ್ತಾನೆ. ನೀವು ಪ್ರಾರ್ಥನೆ ಮಾಡೋದಾದರೆ ನಿಮಗೊಂದು ಸಂತೃಪ್ತಿಯ ಜೀವನ ಇದೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದ್ರ ಮಾತ್ರ ಅಲ್ಲ, ವಾಕ್ಯ ಮುಂದುವರಿಸಿ ಹೇಳ್ತದೆ 38ನೇ ವಚನದಲ್ಲಿ, ಆತನು ಆಶೀರ್ವದಿಸಿದ್ರಿಂದ ಅವರು ಬಹಳವಾಗಿ ಹೆಚ್ಚಿದರು. ಅವರಿಗೆ ದನ ಕರುಗಳೇನು ಕಡಿಮೆ ಇರಲಿಲ್ಲ. ಯಾವ ಆಶೀರ್ವಾದವೂ ಕೊರತೆ ಇರಲಿಲ್ಲ. ದೇವರವರನ್ನು ಆಶೀರ್ವದಿಸಿದ್ರಿಂದ ಬಹಳವಾಗಿ ಹೆಚ್ಚಿದರು. ಒಂದು ಪ್ರೋಗ್ರೆಸ್. ಹೆಚ್ಚಿದರು ಅಂದರೆ ಪ್ರೋಗ್ರೆಸ್. ಹಲ್ಲೆಲೂಯ. ಒಂದು ಅಭಿವೃದ್ಧಿಗೆ ನೀವು ಸಾಕ್ತೀರಿ. ಹಲ್ಲೆಲೂಯ. ನೀವು ಕೆಲಸನೇ ಇಲ್ಲ ಅಂತವರು ಇನ್ನೂ ಇಬ್ಬರಿಗೆ ಕೆಲಸ ಕೊಡೋಂಗೆ ಆಗ್ತೀರಿ. ಕಾಸೇ ಇಲ್ಲ ಅಂತಂದವರು ನೀವು 4 ಜನರಿಗೆ ಕೊಡೋಂಗೆ ಆಗ್ತೀರಿ. ಊಟನೇ ಇಲ್ಲ ಅಂತವರು 4 ಜನರು ಕರೆದು ಊಟ ಹಾಕ್ಸೋ ಮಟ್ಟಿಗೆ ಆಗ್ತೀರಿ. ಹಲ್ಲೆಲೂಯ. ಪ್ರೋಗ್ರೆಸ್. ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಒಂದೇ ಒಂದು ಅವ್ರು ಮಾಡಿದ್ದು, ಕಷ್ಟ ಅಂತ ಬಂದಾಗಲೆಲ್ಲ ಅವರು ಬೇರೆನೇನು ಯೋಚನೆ ಮಾಡಲಿಲ್ಲ, ತಲೆ ಚಚ್ಕೊಂಡು ಕೂತ್ಕೊಳ್ಳಲಿಲ್ಲ, ಅಲ್ಲಿ ಇಲ್ಲಿ ಮನುಷ್ಯರನ್ನು ನೋಡಿ ಅಲೆದಾಡಲಿಲ್ಲ. ಅವ್ರು ಮಾಡಿದ ಒಂದೇ ಒಂದು ಮುಖ್ಯವಾದ ಕೆಲಸ ಅಂದರೆ ಕರ್ತನನ್ನು ನೋಡಿದರು. ಹಲ್ಲೆಲೂಯ. ನನ್ನ ಕಷ್ಟ ದುಃಖ ಯಾರಿಗೆ ಹೇಳಲಯ್ಯ, ಈ ಲೋಕ ಯಾತ್ರೆಯುಳು ಹೇಳುವುದಾದರೆ ಏಸಯ್ಯ, ಹೇಳುವುದಾದರೆ ಏಸಯ್ಯ, ನಿನ್ನ ಮುಂದೆ ಹೇಳಿ ನಾ ಅಳುವೆ, ನಿನ್ನ ಮುಂದೆ ಹೇಳಿ ನಾ ಅಳುವೆ. ಹಲ್ಲೆಲೂಯ. ಕರ್ತನ ಮುಂದೆ ನಾವು ಪ್ರಾರ್ಥನೆ ಮಾಡುವಾಗ ಆತನು ನಮ್ಮ ಅಡ್ಡಿಗಳನ್ನೆಲ್ಲ ನೀಗಿಸಿ ನಮಗೆ ತೃಪ್ತಿಯನ್ನು, ನಮ್ಮ ಆಶೆಯನ್ನು ಪೂರೈಸುವಷ್ಟರ ಮಟ್ಟಿಗೆ ಕರ್ತನ ನಮ್ಮನ್ನು ನಡೆಸ್ತಾನೆ.
ಎರಡನೇದಾಗಿ ಇರುವಂಥ ಅಡ್ಡಿಗಳನ್ನೆಲ್ಲ ತೆಗೆದಾಕ್ತಾನೆ. ಮೂರನೇದಾಗಿ ತನ್ನ ಕೃಪೆಯನ್ನು, ತನ್ನ ಕರುಣೆಯನ್ನು ತೋರಿಸ್ತಾನೆ. ನಾಲ್ಕನೇದಾಗಿ ಸಮಾಧಾನ, ಸಂತೃಪ್ತಿಯ ದಿನಗಳನ್ನು ಕೊಟ್ಟು ನಾವು ಇನ್ನೂ ವೃದ್ಧಿಯಾಗುವ ಹಾಗೆ ಮಾಡ್ತಾನೆ. ಹಾಲೆಲೂಯ. ಕರ್ತನನ್ನು ಆತುಕೊಳ್ಳುವವರು ಎಂದಿಗೂ ಆಶಾಭಂಗ ಪಡೋದಿಲ್ಲ. ಒಂದು ನಿಮಿಷ ನಾವು ಹಾಗೆ ಕಣ್ಣುಗಳನ್ನ ಮುಚ್ಚಿ ಕರ್ತನಿಗೆ ವಂದನೆ ಹೇಳುವಪ್ಪ. ನಾನು ಕೂಡ ನನ್ನ ಜೀವಿತದಲ್ಲಿ ಏನೇ ಕಷ್ಟ ಬಂದರೂ ಕರ್ತನ ನಿನ್ನ ಹತ್ರ ಓಡಿ ಬರಬೇಕು. ಅನೇಕ ಸಂದರ್ಭಗಳಲ್ಲಿ ನಾನು ಗೊತ್ತಿಲ್ಲದೆ ಮನುಷ್ಯರ ಹತ್ರ ಓಡಿದ್ದೇನಪ್ಪ, ನನ್ನನ್ನು ಕ್ಷಮಿಸು ಸ್ವಾಮಿ. ಹಾಲೆಲೂಯ. ನನ್ನನ್ನು ಕ್ಷಮಿಸಪ್ಪ. ಸಂಬಂಧಿಕರ ಹತ್ರ ಓಡಿದ್ದೇನೆ, ಹೆತ್ತವರ ಹತ್ರ ಓಡಿದ್ದೇನೆ, ಮಕ್ಕಳ ಹತ್ರ ಓಡಿದ್ದೇನೆ, ಯಾರಾದರೂ ಸಹಾಯ ಮಾಡ್ತಾರಾ ಅಂತ ನೋಡಿದ್ದೇನೆ. ನನ್ನ ತಪ್ಪಾಯಿತು ಸ್ವಾಮಿ, ನಾನು ಮಾಡಿದ ತಪ್ಪಾಯಿತು. ಇನ್ಮೇಲೆ ಕಷ್ಟ ಅಂತ ಬಂದರೆ ನನಗಿರೋ ಒಂದೇ ಒಂದು ದಾರಿ ಕರ್ತನೆ, ಉನ್ನತ ಸಮ್ಮುಖ, ಉನ್ನತ ಪ್ರಸನ್ನತೆ. ನಿನ್ನ ಹತ್ರ ನಾನು ಬರ್ತೇನೆಪ್ಪ. ನನಗೆ ಕಷ್ಟ, ದುಃಖ, ನೋವು ಏನಾದರೂ ಬಂದರೆ ನಾನು ಬೇರೆ ಎಲ್ಲೂ ಹುಡುಕಾಡದೆ ನಿನ್ನ ಹತ್ರ ನಾನು ಬರ್ತೇನೆಪ್ಪ. ನೀನು ನನ್ನನ್ನು ಕಷ್ಟದಿಂದ ಬಿಡಿಸುವಾತನು, ನೀನು ನನ್ನನ್ನು ಇಕ್ಕಟ್ಟಿನಿಂದ ಬಿಡಿಸುವಾತನು, ನೀನು ನನಗೆ ಕರ್ತನೆ ಆಶೆಯನ್ನು ಪೂರೈಸುವಾತನು. ಹಾಲೆಲೂಯ. ನೀನು ನನಗಿರುವ ಅಡ್ಡಿಗಳನ್ನೆಲ್ಲ ತೆಗೆದುಹಾಕುವಾತನು, ನೀನು ನನಗೆ ಕರುಣೆ ತೋರಿಸುವಾತನು, ನೀನು ನನಗೆ ಸಮಾಧಾನವನ್ನು, ಸಂತೃಪ್ತಿಯನ್ನು ಕೊಟ್ಟು ನನಗೆ ನನ್ನನ್ನು ಅಭಿವೃದ್ಧಿಗೆ ನಡೆಸುವಾತನು. ಹಾಲೆಲೂಯ. ಪ್ರೋಗ್ರೆಸ್, ಕರ್ತನೆ ಉನ್ನತಿಗೆ ನಡೆಸುವಾತನು. ಹಾಲೆಲೂಯ. ಬಹಳವಾಗಿ ಹೆಚ್ಚುವಂತೆ, ಆಶೀರ್ವಾದದಲ್ಲಿ ಬಹಳವಾಗಿ ಹೆಚ್ಚುವಂತೆ ಉನ್ನತಿಗೆ ನಡೆಸುವಾತನು. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರನ್ನು ಕೂಡ ಕರ್ತನೆ ನೀನು ಮುಟ್ಟಿ ಆಶೀರ್ವದಿಸಪ್ಪ. ಯಾವ ಕಷ್ಟಗಳಿಂದ ನೊಂದು ನಿನ್ನ ಮಕ್ಕಳು ಮೊರೆ ಇಡ್ತಾ ಇದ್ದಾರೋ ಅಪ್ಪ, ಅದಕ್ಕೆ ಸದುತ್ತರ ಸಿಗಲಿ. ಕಷ್ಟ ದುಃಖದ ದಿನಗಳು ಹೋಗಲಿ, ಸಂತೋಷದ ಸಮಾಧಾನದ ದಿನಗಳು ಬರಲಿ, ಆಶೀರ್ವಾದದ ದಿನಗಳು ಬರಲಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ನಮ್ಮ ಕರ್ನಾಟಕದಾದ್ಯಂತ, ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಎಲ್ಲ ದೇವಜನರಿಗೂ ನಿನ್ನ ಸಹಾಯ ಬರಲಿ ಅಪ್ಪ. ಯಾರು ಕೂಡ ಕಷ್ಟ ಅಂತ ಹೇಳಿ ಬೇರೆ ಆಲೋಚನೆ ಮಾಡಬಾರ್ದು, ಮನುಷ್ಯರನ್ನು ಹುಡುಕಬಾರ್ದು, ಬೇರೆ ಅಡ್ಡದಾರಿಗಳನ್ನು ಹುಡುಕಬಾರ್ದಪ್ಪ. ಕಷ್ಟ ಅಂತ ಒಂದು ಬಂದರೆ ಅದಕ್ಕಿರುವಂಥ ಒಂದೇ ಒಂದು ದಾರಿ ನಿನ್ನ ಹತ್ರ ಮೊರೆ ಇಡೋದು, ನಿನ್ನ ಹತ್ರ ಬೇಡ್ಕೊಳ್ಳೋದು. ಥ್ಯಾಂಕ್ ಯು. ಉನ್ನತ ಸಹಾಯ ಪಡ್ಕೊಳ್ಳೋದು. ಥ್ಯಾಂಕ್ ಯು. ಅದು ಎಲ್ಲರ ಅನುಭವಕ್ಕೆ ಬರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ತಂದೆಯೇ, ಈ ದಿನ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವ ಪ್ರತಿಯೊಬ್ಬರನ್ನು ನಿನ್ನ ಜವಾಬ್ದಾರಿಕೆಗಳ ಹಸ್ತಕ್ಕೆ ಒಪ್ಪಿಸ್ತೇವೆ. ಎಲ್ಲರಿಗೂ ಬೇಕಾದ ಆರೋಗ್ಯ ಕೊಡಪ್ಪ. ಈ ದಿನ ಜಯದ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನ ಆರೋಗ್ಯದ ದಿನ ಅಂತ ನಾವು ಘೋಷಿಸುತ್ತೇವೆ. ಈ ದಿನ ಮನರಮ್ಯವಾಗಿರುವಂಥ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಿನ್ನ ಚಿತ್ತವನ್ನೇ ಮಾಡುವಂಥ ದಿನ, ವಿಶೇಷವಾಗಿ ಕರ್ತನೆ ನಿನ್ನನ್ನು ಆತುಕೊಂಡು ನಿನ್ನ ಸಮ್ಮುಖವನ್ನು ಸವಿಯುವ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಆ ರೀತಿಯಾಗಿ ಆಶೀರ್ವದಿಸಿ ನಡೆಸಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇಲೆ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇಲೆ ಆಮೇಲೆ. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇಲೆ ಆಮೇಲೆ.